ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ದಾವಣಗೆರೆ ಐಟಿ/ಓಟಿ ಸಂಸ್ಥೆಯ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಶ್ರೀ ವೈ ಕೃಪಾನಂದ ಅವರಿಗೆ ಹೂವಿನಹಡಗಲಿ ಸರ್ಕಾರಿ ಐಟಿಐ ಆವರಣದಲ್ಲಿ ಅತ್ಯಂತ ಅದ್ದೂರಿ ಅಭಿನಂದನಾ ಸಮಾರಂಭ ನೆರವೇರಿತು. ವೇದಿಕೆ ಮೇಲಿದ್ದ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡ ನಂತರ ಹೂವಿನಹಡಗಲಿ ಸರ್ಕಾರಿ ಐಟಿಐ ಪ್ರಾಚಾರ್ಯ ದರ್ಜೆ 1ರವರಾದ ಶ್ರೀ ಕೆ ಗವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಆಡಳಿತಾಧಿಕಾರಿ ಶ್ರೀ ಅಶೋಕ್ ಉಂಡಾಡಿ ಅವರ ಸಮ್ಮುಖದಲ್ಲಿ ನಿವೃತ್ತ ಅಧಿಕಾರಿಗೆ ಶ್ರೇಷ್ಠ ಗೌರವ ಅಭಿನಂದನೆ ಸಲ್ಲಿಸಲಾಯಿತು. ಸನ್ಮಾನ ಸಮಾರಂಭಕ್ಕೆ ವಿಜಯನಗರ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳ ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಐಟಿಐ ಸಂಸ್ಥೆಗಳ ಪ್ರಾಚಾರ್ಯರು, ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ಆಗಮಿಸಿ ನಿವೃತ್ತ ಅಧಿಕಾರಿಗೆ ತಮ್ಮ ಗೌರವಪೂರ್ವಕ ಶುಭ ಹಾರೈಕೆಗಳನ್ನು ಸಲ್ಲಿಸಿದರು. ವಿವಿಧ ಕಾಲೇಜುಗಳ ಪ್ರಾಚಾರ್ಯರು ಹಾಗೂ ಸಹೋದ್ಯೋಗಿಗಳು ಶ್ರೀ ವೈ ಕೃಪಾನಂದ ಅವರೊಂದಿಗಿನ ವೃತ್ತಿ ಜೀವನದ ಮಧುರ ನೆನಪುಗಳನ್ನು ಸ್ಮರಿಸಿ ಅವರ ತಾಂತ್ರಿಕ ಜ್ಞಾನ, ಸರಳತೆ ಹಾಗೂ ದಕ್ಷ ಆಡಳಿತ ವೈಖರಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. 1997ರಲ್ಲಿ ಕೆಪಿಎಸ್ಸಿ ಮೂಲಕ ಪ್ರಾಚಾರ್ಯರಾಗಿ ಆಯ್ಕೆಯಾಗಿ ಹೂವಿನಹಡಗಲಿ ಐಟಿಐನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಶ್ರೀ ವೈ ಕೃಪಾನಂದ ಅವರು ತದನಂತರ ಇಟಗಿ ಐಟಿಐ ಪ್ರಾಚಾರ್ಯರಾಗಿ ಹಾಗೂ ದಾವಣಗೆರೆ ಐಟಿ/ಓಟಿ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ದಿನಾಂಕ 31/7/2026ರಂದು ಸೇವಾ ನಿವೃತ್ತಿ ಪಡೆದಿದ್ದಾರೆ. ಸಮಾರಂಭದ ಕೊನೆಯಲ್ಲಿ ಸನ್ಮಾನಿತರಾದ ಶ್ರೀ ವೈ ಕೃಪಾನಂದ್ ಸರ್ ಅವರ ಕಡೆಯಿಂದ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಪ್ರಾಚಾರ್ಯರು, ಸಿಬ್ಬಂದಿಗಳು, ಗಣ್ಯರು ಹಾಗೂ ಬಂಧು ಮಿತ್ರರಿಗೆ ಪ್ರೀತಿಯ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ನಿಮಗೆಲ್ಲ ನಾನು ಯಾವ ರೀತಿ ಮಾತಾಡೋದು ಗೊತ್ತಾಗ್ತಾ ಇದೆ, ಯಾಕಂದ್ರೆ ನೀವು ಒಂಥರ ಅಭಿಮಾನಿ ದೇವರುಗಳಿದ್ದಂಗೆ. ಆಮೇಲೆ ಎರಡನೇದಾಗಿ ಐಟಿಐ ಮಕ್ಕಳಿಗೆ ಯಾರು ತರಬೇತಿ ಕೊಡ್ತಾರೋ ಅವರೆಲ್ಲ ದೇವತಾ ಮನುಷ್ಯರು. ಯಾಕಂದ್ರೆ ನೋಡ್ರಿ, ಐಟಿಐಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಕಡುಬಡವರು, PUC ಮಾಡೋಕ್ಕಾಗದವರು, ಡಿಗ್ರಿ ಇಂಜಿನಿಯರಿಂಗ್ ಆಗದೆ ಇರೋರು, ಮೆಡಿಕಲ್ ಓದಕ್ಕಾಗದೇ ಇರೋರು ಮತ್ತು ಕೂಲಿ ಮಾಡೋಂಥವರು. ಅಂಥ ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ಸ್ಥಾನವನ್ನು ಕೊಟ್ಟು ಅವರಿಗೆ ತರಬೇತಿಯನ್ನು ನೀಡಿ ಅವರು ನಮ್ಮ ಸ್ವಂತ ಕಾಲ ಮೇಲೆ ನಿಂತು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಿರಲ್ಲ. ನಿಜವಾಗಲೂ ನೀವೆಲ್ಲ ದೇವತಾ ಮನುಷ್ಯರೇ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿ ಜರೀನಾ ಮೇಡಮ್ ಬಂದೋದ್ರು, ತಿಮ್ಮಾಪುರ ಅಂತ ಕಿರಿಯ ತರಬೇತಿ ಅಧಿಕಾರಿಗಳಿದ್ರು. ಅವರು ಕೆಲಸ ಹೆಂಗಂದ್ರೆ ನೋಡ್ರಿ, ಒಂದು ಸಲ ನನಗೆ ಇನ್ನೂ ನೆನಪಿದೆ, ಆ ಹುಡುಗರು ಒಂದು 5 ನಿಮಿಷ ಲೇಟ್ ಆಗಿ ಬಂದ್ರು. ಅವ್ರು ಹೊರಗಡೆ ನಿಲ್ಸರ್ ಕರ್ಕೊಳ್ತಿದ್ದಿಲ್ಲ, ಪ್ರಾಚಾರ್ಯರ ಹತ್ರ ಹೋಗಿ ಕೇಳ್ಕೊಂಡು ಮಾಡ್ಕೋ, ಪರ್ಮಿಷನ್ ಕೊಟ್ರೆ ಕರ್ಕೊಂತೀವಿ, ಅಷ್ಟು ಸ್ಟ್ರಿಕ್ಟು. ಅದೇ ರೀತಿ ಎಕ್ಸಾಮಿನೇಷನ್ ಅವರು ಟರ್ನರ್ ಜಾಬ್ ವ್ಯಾಲ್ಯೂಷನ್ ಮಾಡ್ತಿದ್ರು. ಜಾಬ್ ವ್ಯಾಲ್ಯೂಷನ್ ಮಾಡುವಾಗ ಸ್ವಲ್ಪ ಕಟಾರಬಿಟ್ಟು ಎಷ್ಟು ಮಾಡಿರ್ತಾರೆ ಅಷ್ಟೇ ಕೊಡೋದು. ಮನೆಗೆ ಅವರು ಅಸ್ಲಾಮವರಾಗ್ಲಿ ಮತ್ತೆ ಇನ್ನೂ ಕೆಲವರು ನಮ್ಮ ಸಿಬ್ಬಂದಿಯವರು, ಸರ್ ನಮ್ಮ ಇದೆ ಇದು ರಿಸಲ್ಟ್ ಚೆನ್ನಾಗಿಬಿಡುತ್ತೆ ಹೋಗ್ತಾರೆ, ಎಕ್ಸಾಮಿನರ್ ಇದ್ದಾರೆ, ಒಂದು ಮಾತು ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಹೇಳಿದ್ರೆ ನಾವು ಹೇಳಿದ್ರೆ ಅವ್ರದ್ದು ಜಾಬ್ ವ್ಯಾಲ್ಯೂಷನ್ ಎಲ್ಲ ಮೈಕ್ರೋಮೀಟರ್, ಸ್ಕ್ರೂ ಗೇಜು ಎಲ್ಲ ಹಿಡ್ಕೊಂಡು ಕುತ್ಕೊಂಡು ಒಬ್ಬರೇ ಮಾಡ್ತಿದ್ರು. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ರಿ, ಅಟ್ಲೀಸ್ಟ್ ಒಂದು 10% ಹುಡುಗರಿಗೆ ಹೆಲ್ಪ್ ಆಗುತ್ತೆ, ನಾಳೆ ನೌಕರಿ ಸಿಗ್ತಾವೆ ಫ್ಯಾಕ್ಟ್ರಿಯಾಗ ಅಂತ ಅಂದ್ರೆ ಅವರು, ಸರ್ ನಾನು ಆಲ್ರೆಡಿ 2 ಸಲ ನಾನು ಇದು ಮಾಡಿ ನೋಡಿದ್ದೀನಿ, ಇವನಿಗೆ ಅರ್ಧ ಮಾರ್ಕ್ಸ್ ಹೆಚ್ಚಿಗೆ ಹಾಕಿನಿ, ಇವನಿಗೆ 1/4 ಮಾರ್ಕ್ಸ್ ಹೆಚ್ಚಿಗೆ ಹಾಕಿನಿ ಇಲ್ಲಿ ಅನ್ನೋದು, ಅಷ್ಟು ಸ್ಟ್ರಿಕ್ಟ್. ಸೊ ಆ ಥರದ ಒಂದು ತರಬೇತಿಯನ್ನ ಈ ಸಂಸ್ಥೆಯಲ್ಲಿ ನೀಡಿದ್ರಿಂದ ಇವತ್ತು ನಮ್ಮ ಚಂದ್ರಶೇಖರಯ್ಯನರ್ ಇರ್ಬೋದು, ಶಿವಾನಂದಪ್ಪ ಇರ್ಬೋದು, ಮತ್ತು ಚನ್ನಬಸಯ್ಯನರ್ ಇರ್ಬೋದು, ಅಲ್ಲಿಂದ ಯಲ್ಲಪ್ಪನವ್ರು ಇರ್ಬೋದು, ಇವರೆಲ್ಲ ನಮ್ಮ ಪೂರ್ಣಿಮಾ ಅವರು ಪ್ರತಿಯೊಬ್ಬರು ಕೂಡ ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಇಲ್ಲೇ ಬಂದು ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ. ಅವತ್ತಿನ ದಿವಸ ಅವಾಗೇನಿದ್ರು ನಮ್ಮ ಹಿರಿಯ ತರಬೇತಿ ಅಧಿಕಾರಿಗಳು ಮತ್ತು ಕಚೇರಿಯಲ್ಲಿದ್ದಂಥ ಸಿಬ್ಬಂದಿ, ವಿಶ್ವನಾಥ್ ಅವರು, ರಘುಪತಿ ಅವರು, ನಮ್ಮ ಹಾಜಿ ಸಾಹೇಬರು, ಅಸ್ಲಾಂ ಅವರು, ಮತ್ತೆ ಯಾರಂದ್ರೆ ಅವಾಗ ಫಿಟ್ಟರ್ಗೆ
KC ಹೊಸ್ಮನಿ ಅವರು, ಹೌದು. ಸೊ ಅವರ ಮುತಾಲಿಕರು ಅವ್ರದ್ದು ತರಬೇತಿ ನಮ್ಮ ನಾಗಭೂಷಣವರು, ವಟ್ನಾಳವರು, ಮುದ್ದೆಬಿಹಾಳವರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.